ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಾಯರ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀನಿ. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಗುರುವಾರ ರಾತ್ರಿ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾತಾಡಿಕೊಂಡು ಸಡನ್ನಾಗಿ ನಾವು ಮಂತ್ರಾಲಯಕ್ಕೆ ಹೋದ್ವಿ. ಗುರುವಾರ ರಾತ್ರಿ ಬಿಟ್ಬಿಟ್ಟು, ಅಂದರೆ ರಾತ್ರಿ 11 ಗಂಟೆ ಬಸ್ಸಿಗೆ ಬಿಟ್ಬಿಟ್ಟು ಬೆಳಗಿನ ಜಾವ ಅಂದರೆ ಶುಕ್ರವಾರ ಬೆಳಗ್ಗೆ ನಾವು ಮಂತ್ರಾಲಯ ಮುಟ್ಟಿದ್ವಿ. ಅಷ್ಟೊತ್ತಿಗಾಲೇ ನಮ್ಮ ಫ್ಯಾಮಿಲಿಯಿಂದ ರೂಮ್ ಮಾಡಿ ರೆಡಿ ಇಟ್ಟಿದ್ರು. ಸೊ ನಾವಲ್ಲಿ ಹೋಗಿ ಫ್ರೆಶ್ ಆದ್ವಿ. ಹೇಗೆಲ್ಲ ದರ್ಶನ ಆಯಿತು ಅಂತ ನಾನು ನಿಮಗೊಂದು ಕ್ವಿಕ್ಕಾಗಿ ತೋರಿಸ್ಕೊಂಬರ್ತೀನಿ. ಬನ್ನಿ, ಹಾಗಾದರೆ ನೋಡ್ಕೊಂಬರೋಣ ಮಂತ್ರಾಲಯ ವ್ಲಾಗ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಾಗಲೇ ಹೇಳಿದಂಗೆ ಗುರುವಾರ ರಾತ್ರಿ 11 ಗಂಟೆ ಬಸ್ಸಿಗೆ ಬಿಟ್ಬಿಟ್ಟು ಶುಕ್ರವಾರ ಬೆಳಗ್ಗೆ 5:45 ಅಥವಾ 6 ಗಂಟೆ ಅಷ್ಟೊತ್ತಿಗೆ ನಾವು ಮಂತ್ರಾಲಯದಲ್ಲಿದ್ವಿ. ಚಿತ್ರದುರ್ಗ ಟು ಮಂತ್ರಾಲಯ. ಸೊ ಹೋಗಿ ನಾವು ರಾಯರಿಗೆ ಸ್ಟಾರ್ಟಿಂಗಲ್ಲಿ ನಿಮಗೆ 4 ದಿಕ್ಕಿನಿಂದ ರಾಯರ ಒಂದು ಮೂರ್ತಿ ಸಿಗುತ್ತೆ. ಅಲ್ಲೇ ನಮಗೊಂಥರ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಮಾತ್ರ. ಈ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಲೈಟಿಂಗ್ಸಲ್ಲಿ ರಾಯರು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದ್ರು. ಸೊ ನಾನು ಹೇಳಿದಂಗೆ ಆಗಲೇ ರೂಮ್ ಬುಕ್ ಮಾಡಿ ರೆಡಿ ಇಟ್ಟಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪ. ಸೊ ಅಲ್ಲಿ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಫಸ್ಟ್ ಲೈಟಾಗಿ ಏನಾದರೂ ಕಾಫಿ ಅಥವಾ ಲೈಟಾಗಿ ತಿಂಡಿ ಥರ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಶುಕ್ರವಾರ ಆದ್ರೂ ದೇವಸ್ಥಾನ ತುಂಬಾ ರಶ್ ಇತ್ತು. ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸೊ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಇದು ಮಂತ್ರಾಲಯದ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನದಿಂದ ನಿಮಗೆ ಸ್ಟ್ರೈಟ್ ರೂಮ್ಗಳೇನು ಮಾಡ್ಕೊಂಡಿರ್ತೀರೋ ಅಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಬಂದರೆ ಆರ್ಚ್ ಬರುತ್ತೆ. ಇದು ನಿಮ್ಮ ಲೆಫ್ಟ್ ಸೈಡಲ್ಲಿ ಟರ್ನ್ ಆದರೆ ನೀವು ದೇವಸ್ಥಾನದ ಎಂಟ್ರೆನ್ಸಿಗೆ ಬರ್ತೀರಾ. ನೋಡ್ತಾ ಇದ್ದೀರಲ್ವ, ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಸೊ ಇಲ್ಲಿ ಹಣ್ಣು ಕಾಯಿ ಕೊಡೋರು ಇರ್ತಾರೆ, ಮಂಚಲಮ್ಮಂಗೆ ಕಾಯಿ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಿರೋರು ಇರ್ತಾರೆ. ಸೊ ನೀವು ಮುಂದೆ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಏನು ಪಂಚೆ ಶಲ್ಯದಲ್ಲಿ ಕಾಣಿಸ್ತಾ ಇದ್ದಾರಲ್ವ, ಅವನ ತಮ್ಮ ಜಸ್ಟ್ 3 ಡೇಸ್ ಬ್ಯಾಕ್, ಅಂದರೆ ನನ್ನ ಕಸಿನ್ ಬ್ರದರು, ಜಸ್ಟ್ 3 ಡೇಸ್ ಬ್ಯಾಕ್ ಅವನಿಗೆ ಉಪನಯನ ಆಗಿತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗೋಣ, ರಾಯರ ಆಶೀರ್ವಾದ ಪಡಿಸೋಣ ಅಂತ ಅಂದ್ಕೊಂಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಕರ್ಕೊಂಡು ಹೋದ್ವಿ. ಸೊ ಇಲ್ಲೇನು ಹೂ ಮುಟ್ಕೊಂಡಿದ್ದಾರಲ್ಲ ಲೇಡೀಸ್, ಆಲ್ 3 ಜನನು, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಇನ್ನೊಬ್ಬರು ಚಿಕ್ಕಮ್ಮ ಮಿಸ್ಸು, ಜೊತೆಗೆ 2 ಮಾಮಂದರು ಬೇರೆ ಇದ್ದಾರೆ. ಅಮ್ಮನ ಫ್ಯಾಮಿಲಿ ಇದು. ಸೊ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಹೋಗಿದ್ವಿ. ಅನ್ಫಾರ್ಚುನೇಟ್ಲಿ ಎಲ್ಲರೂ ಮೀಟ್ ಆಗಲಿಲ್ಲ. ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ಮಾತಾಡ್ಕೊಂಡು ನಾವು ಹೋದ್ವಿ. ಅಲ್ಲಿ ಇನ್ನೊಂದು ವೈಟ್ ಕಲರ್ ಶಲ್ಯ ಪಂಚೆ ಹಾಕ್ಕೊಂಡಿರೋನು ಇನ್ನೊಬ್ಬ ಕಸಿನ್ ಬ್ರದರ್, ದೆನ್ ಚಿಕ್ಕಪ್ಪ ಇದ್ದಾರೆ. ಸೊ ಇದೆಲ್ಲ ಹೋಗ್ಬಿಟ್ಟು ನೀವೀಗೇನು ನೋಡ್ತಾ ಇದ್ದೀರಲ್ಲ, ಒಳಗಡೆ ಮಂತ್ರಾಲಯದ ಒಳಗಡೆ ವೃಂದಾವನದಿಂದ ಹಿಂಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಪ್ರದಕ್ಷಿಣೆ ನಮಸ್ಕಾರ ಹಾಕೋರು ಇರ್ತಾರೆ, ಹೆಜ್ಜೆ ನಮಸ್ಕಾರ ಹಾಕೋರು ಇರ್ತಾರೆ, ಹೆಜ್ಜೆ ಮೇಲೆ ಹೆಜ್ಜೆ ನಮಸ್ಕಾರ ಹಾಕೋರು ಇರ್ತಾರೆ. ಇಲ್ಲಿ ನೋಡಿ, ಎಲ್ಲರೂ ಕೈ ಮುಕ್ಕೊಂಡ್ಬಿಡಿ, ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ವೃಂದಾವನದ ಹಿಂಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪೂಜೆ ನಡೀತಾ ಇತ್ತು. ಬೆಳಗಿನ ಜಾವ 6:30 7 ಗಂಟೆಗೆ ನಾವು ಅಲ್ಲಿದ್ವಿ ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜೆ ನಡೀತಾ ಇತ್ತು. 3ರಿಂದ 4 ರೌಂಡ್ ಕ್ಯೂ ಇತ್ತು ಮಾತ್ರ ದರ್ಶನಕ್ಕೆ. ತುಂಬ ರಶ್ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಈವನ್ ಶುಕ್ರವಾರ ಆಗಿದ್ರೂ ಅಷ್ಟೊಂದು ರಶ್ ಇತ್ತು. ಸೊ ನಮಗೆ ಅಲ್ಲಿ ಹೊರಗಡೆ LED ಕಾಣಿಸ್ತಾ ಇರುತ್ತೆ ಏನೆಲ್ಲ ಮಾಡ್ತಾಯಿದ್ದಾರೆ ಒಳಗಡೆ ಅಂತ. ವೃಂದಾವನದ ಪೂಜೆ ಮಾಡ್ತಾಯಿದ್ರು. ಸೊ ನಾವಲ್ಲಿ ದರ್ಶನ ಮುಗಿಸ್ಕೊಂಡು, ಅದ್ಭುತವಾಗಾಯಿತು ದರ್ಶನವನ್ನು ಮುಗಿಸ್ಕೊಂಡು ನಾವು ಈ ಕಡೆ ನದಿ ಕಡೆ ಬಂದ್ವಿ. ಸೊ ನದಿಯಲ್ಲೆಲ್ಲ ನೋಡಿಕೊಂಡು ಮಾತಾಡ್ಕೊತ ಅಲ್ಲೇನಾದರೂ ಸ್ವಲ್ಪ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಗುರುಗಳು ಪೂಜೆ ಕೂತಿದ್ರು. ಸೊ ಇದು ಸಂಸ್ಥಾನ ಪೂಜೆ ಅಂತ ಹೇಳ್ತಾರೆ, ಅಂದರೆ ಮೂಲ ರಾಮನ ಪೂಜೆ ಇಲ್ಲಿ ಮಾಡ್ತಾರೆ. ಸೊ ಇದ್ರದ್ದೊಂದು ಆಡಿಯೋ ಕ್ಲಿಪ್ ನಾನು ಡೈರೆಕ್ಟಾಗಿ ಹಾಗೇ ಹಾಕಿದ್ದೀನಿ. ಮುಂದೆ ಬರುತ್ತೆ ಯಾವ ರೀತಿ ಪೂಜೆ ಇರುತ್ತೆ ಅಂತ. ಅದನ್ನು ಡೀಟೇಲಾಗಿ ನೋಡ್ಕೊಂಡು ಬನ್ನಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆಲ್ಲ ಇರಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರು ರಾಯರ ಕೃಪೆಗೆ ಪಾತ್ರರಾಗ್ರಿ ಅಂತ ಕೇಳ್ಕೊತ ವಿಡಿಯೋ ನೋಡ್ಕೊಂಡು ಬನ್ನಿ. ಇಲ್ಲೇನು ಗುರುಗಳು ಪೂಜೆ ಮಾಡ್ತಾ ಇದ್ದಾರಲ್ವ, ಅಲ್ಲಿ ಅನೇಕ ವಿಗ್ರಹಗಳಿರುತ್ತೆ. ಆ ವಿಗ್ರಹಗಳನ್ನೆಲ್ಲ ಅವರು ಒಂದೊಂದಾಗಿ ಪೂಜೆ ಮಾಡಿಬಿಟ್ಟು ಅದನ್ನು ಎಲ್ಲ ಜನಗಳಿಗೆ, ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಂದು ವಿಗ್ರಹಗಳನ್ನ ತೋರಿಸ್ಬಿಟ್ಟು ಸಂಪುಷ್ಟ ಅಂತ ಹೇಳ್ತಾರೆ. ಅಂದರೆ ಬಾಕ್ಸ್, ಆ ದೇವ್ರ ವಿಗ್ರಹಗಳನ್ನ ಇಟ್ಟಿರುವಂಥ ಬಾಕ್ಸ್ ಸಂಪುಷ್ಟ ಅಂತ ಹೇಳ್ತಾರೆ. ಅದರೊಳಗೆ ನೀಟಾಗಿ ಎತ್ತಿಟ್ಬಿಡ್ತಾರೆ. ಸೊ ಇದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಪೂಜೆ ಮಾಡ್ತಾ ಇದ್ದಾರಲ್ವ, ಇದು ಮೂಲ ರಾಮನ ವಿಗ್ರಹ. ಅಂದರೆ ರಾಯರು ರಾಮನ
ಆತ್ಮೀಯತೆ ಏನಿದೆ ಅದು ಕತೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂತಹ ಮೂಲ ರಾಮನ ವಿಗ್ರಹ ಇದು. ಇದನ್ನು ಪೂಜೆ ಮಾಡಿ ಜನಗಳಿಗೆಲ್ಲ ತೋರಿಸ್ಬಿಟ್ಟು ಅದನ್ನು ಎತ್ತಿಡ್ತಾರೆ. ಸಂಪುಷ್ಟದ ಬಾಕ್ಸ್ ಅಂತ ಏನಿರುತ್ತೋ ಅದರೊಳಗೆ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಹಾಗಾಗಿ ನಾನು ಮಾಡ್ಕೊಂಡಿದ್ದೆ. ನೋಡ್ಕೊಂಡು ಬನ್ನಿ. ಪ್ರತಿಯೊಂದು ವಿಗ್ರಹವನ್ನು ತೋರಿಸ್ಬಿಟ್ಟೆ ಅವರು ಕ್ಲೀನಾಗಿ ಪ್ಯಾಕ್ ಮಾಡಿ ಬಟ್ಟೆಯಲ್ಲಿ ಮುಚ್ಚಿಬಿಟ್ಟು ಸಂಪುಷ್ಟದಲ್ಲಿಡ್ತಾರೆ. ಸ್ವಲ್ಪ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಬೆಳಗ್ಗೆ ಸುಮಾರು 10:30 ಅಷ್ಟೊತ್ತಿಗೆ ನಿಮಗೆ ಇಲ್ಲಿ ಸಂಸ್ಥಾನ ಪೂಜೆ ಶುರುವಾಗುತ್ತೆ. ಮುಗಿಯೋಷ್ಟೊತ್ತಿಗೆ 11:30, 11:45 ಆಗಿರುತ್ತೆ ಮಿನಿಮಮ್. ಇದೇ ನೀವು ನೋಡ್ತಾ ಇದ್ದೀರಾ ಪೂರ್ತಿ ಬೆಳ್ಳಿ ಮಂಟಪ ಇದು. ಬೆಳ್ಳಿ ಬಂಗಾರದಿಂದ ತುಂಬಿರುವಂಥ ಮಂಟಪ ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಅಷ್ಟೇ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ವಿ ಅನಿಸುತ್ತೆ ಇದನ್ನೆಲ್ಲ ನೋಡಬೇಕಾದ್ರೆ. ಆದರೆ ಆ ಟೈಮಿಂಗ್ಸ್ನ ಮಾತ್ರ ನೀವು ಮ್ಯಾಚ್ ಮಾಡಬೇಕು, ಅಂದರೆ ಮಾತ್ರ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ. ಎಲ್ಲರೂ ಕೂತ್ಕೊಂಡು ನೀವು ಆ ಪೂಜೆನ ನೋಡಲಿಕ್ಕೆ ಅವಕಾಶವೂ ಇರುತ್ತೆ. ಕೂತ್ಕೊಂಡು ಮನಸ್ಸಿಂದ ಭಕ್ತಿಯಿಂದ ಬೇಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಖಂಡಿತ ನೆರವೇರುತ್ತೆ ಮಾತ್ರ. ಎಲ್ಲ ಪೂಜೆಯನ್ನು ಮುಗಿಸ್ಬಿಟ್ಟು ಗುರುಗಳು ಹೋಗಿರ್ತಾರೆ. ಅದಾದಮೇಲೆ ಉಳಿದಿರುವಂಥ ಕೆಲವು ವಿಗ್ರಹಗಳನ್ನು ಉಳಿದಿರುವಂತಹ ಅರ್ಚಕರೇನಿದ್ದಾರೆ ಅವ್ರನ್ನ ಕ್ಲೀನಾಗಿ ಎತ್ತಿಟ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾರೆ. ಇಲ್ಲಿ ಶಟರ್ ಸಿಸ್ಟಮ್ ಇದೆ, ಅಂದರೆ ಇದನ್ನು ಇವ್ರು ಮಾಡ್ತಾನೆ ಮೇಲ್ಗಡೆಯಿಂದ ಶಟರ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ, ಸ್ವಿಚ್ ಬಟನ್. ಸೊ ಇದು ಕ್ಲೋಸ್ ಆಯಿತು ಅಂದರೆ ಮುಗೀತು. ಅದಾದಮೇಲೆ ಯಾರೂ ಅಲ್ಲಿ ಒಳಗಡೆ ಇರಲಿಕ್ಕೆ ಬಿಡೋದಿಲ್ಲ, ಎಲ್ಲರನ್ನೂ ಹೊರಗೆ ಕಳಿಸ್ಬಿಡ್ತಾರೆ. ಸೊ ಹೊರಗೆ ಕಳಿಸಿದ್ಮೇಲೆ ನೀವು ಮತ್ತೆ ಗುರುಗಳ ಹತ್ರ ಫಲಮಂತ್ರಾಕ್ಷತೆ ಇಸ್ಕೊಳ್ಳೋಕ್ಕೋಸ್ಕರ ವೆಯ್ಟ್ ಮಾಡಲಿಕ್ಕೆ ಬಿಡ್ತಾರೆ. ಸೊ ಇದಾದಮೇಲೆ ಗುರುಗಳು ಹೋಗ್ಬಿಟ್ಟು ವೃಂದಾವನದ ಹತ್ರ ಹೋಗ್ಬಿಟ್ಟು ವೃಂದಾವನ ಪೂಜೆ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಶಟರ್ ಇಳಿತಾ ಇರುತ್ತೆ, ಆಟೋಮೆಟಿಕ್ಕಾಗಿ ಇಳಿತಾ ಇರುತ್ತೆ. ಸೊ ಇದಾಯಿತು ಅಂದರೆ ಮುಗೀತು. ಇಲ್ಲಿಂದ ಸೀದಾ ಗುರುಗಳು ವೃಂದಾವನಕ್ಕೆ ಹೋಗಿರ್ತಾರೆ. ವೃಂದಾವನದಲ್ಲಿ ಆ ಟೈಮಲ್ಲಿ ನಾವು ಒಳಗಿರದೇ ಇರೋ ಕಾರಣ ಆಮೇಲೆ ಅಲ್ಲಿ ವೀಡಿಯೋಗೆ ಅವಕಾಶವೂ ಇಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಲಂಕಾರ ಮುಗ್ದಿರುತ್ತೆ. ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಗುರುಗಳು ಹೊರಗೆ ಬರ್ತಾರೆ. ಸೊ ಇದು ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಮಾಡುವಂಥದ್ದು. ಅದಾದಮೇಲೆ ಗುರುಗಳು ಹೊರಗೆ ಬರಬೇಕಾದ್ರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಯಾವ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಸುತ್ತಮುತ್ತ ಜನಗಳಿರ್ತಾರೆ, ಅವ್ರ ಜೊತೆಗೇ ಗುರುಗಳು ಕೂಡ ಬರ್ತಾರೆ. ಬಂದು ಆದಮೇಲೆ ಅವರ ಊಟ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲರ ನಡುವೆ ಗುರುಗಳು ಸರ್ವೇ ಸಾಮಾನ್ಯವಾಗಿ ನಡ್ಕೊಂಡು ಬರ್ತಾರೆ. ಅದಾದಮೇಲೆ ಇಲ್ಲಿ ಏನು ಒಳಗೆ ಹೋಗ್ತಾ ಇದ್ದಾರೆ ರೂಮ್ಗೆ, ಇದು ಅವರ ಊಟಕ್ಕೋಸ್ಕರ ಹೋಗ್ತಾ ಇರೋದು. ಇಲ್ಲಿ ಅವೆಲ್ಲ ಏನು ನಿಂತ್ಕೊಂಡಿದ್ವಿ, ನಾವು ಫಲಮಂತ್ರಾಕ್ಷತೆಗೋಸ್ಕರ ನಿಂತ್ಕೊಂಡಿದ್ವಿ. ಆವಾಗ ಒಬ್ಬ ಗೆಸ್ಟ್ ಬಂದರು ಕಣ್ರಿ. ಅಬ್ಬಬ್ಬಬ್ಬಬ್ಬಬ್ಬ ಏನು ದಪ್ಪ ಇದ್ವು ಅಂದರೆ ಇವು. ಸೊ ಒಳಗಡೆ ಆ್ಯಕ್ಚುಲಿ ವೀಡಿಯೋಗೆ ಅಲೋ ಇಲ್ಲ, ಆದರೂ ನಾನು ಕಷ್ಟಪಟ್ಟು ಮಾಡ್ಕೊಂಡಿದ್ದೆ. ಫಲಮಂತ್ರಾಕ್ಷತೆ ಇಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಅನ್ನ, ಹುಳಿ, ಸಾರು, 2 ಥರ ಪಾಯಸ, ಹಾಗೆ ಪುಳಿಯೋಗರೆ ಅಂದ್ಕೊಂಡು ತುಂಬ ವೆರೈಟಿಯಾಗಿತ್ತು ಊಟ. ತುಂಬ ರುಚಿಯಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ಸರಿಸುಮಾರು 12:30, 12:40 ಅಷ್ಟೊತ್ತಿಗೆ ನಮ್ಮ ಊಟ ಕೂಡ ಮುಗಿದಿತ್ತು. ಅಲ್ಲಿಂದ ರಿಟರ್ನ್ ನಾವು ಮತ್ತೆ ಟ್ರೈನಿಗೆ ಬಂದು ಟ್ರೈನಲ್ಲಿ ಮತ್ತೆ ಎಂಜಾಯ್ ಮಾಡಿಕೊಂಡು ವಾಪಸ್ ನಮ್ಮ ಊರಿಗೆ ನಾವು ತಲುಪಿದ್ವಿ. ಸೊ ಇದು ನಮ್ಮ ಮಂತ್ರಾಲಯದ ಟ್ರಿಪ್ ಆಗಿತ್ತು. ಐ ಹೋಪ್ ನಿಮಗೂ ನೋಡಿ ಖುಷಿ ಆಯಿತು ಅನಿಸುತ್ತೆ. ಯಾಕೆ ನಾನು ಬಿಚ್ಚಲೆ ಎಲ್ಲ ಹಾಕಿಲ್ಲ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಎಂಕರೇಜ್ ಕೊಡಿ. ಖಂಡಿತ ನಾನು ಹೊಸ ಹೊಸ ವೀಡಿಯೋಗಳ ಜೊತೆ ಮತ್ತೆ ನಾನು ಮುಂದೆ ಬರ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಟೇಕ್ ಕೇರ್, ಬಾಯ್. ಇದರಲ್ಲಿ ನಾನು ಇದೀನಿ ಕಣ್ರಿ, ಯಾರು ಅಂತ ಕಂಡುಹಿಡೀರಿ. ಬಾಯ್.